ಬಿಟ್ಟು ನಾವು ಬಂದ್ವಿ. ಬಿಸ್ಲೆ ಘಾಟ್ ಅಂತಿದ್ದು ತುಂಬಾ ಚಿಕ್ಕ ರೋಡು, ತುಂಬಾ ಡೇಂಜರ್ ರೋಡ್ ಮಾತ್ರ. ರೋಡ್ ನೋಡ್ತಾ ಇದ್ರೆ ಭಯನೇ ಆಯ್ತೈತೆ ನನ್ಗೆ. ಒಳ್ಳೆ ನೀಲಾಂಬರಿ ಪಿಕ್ಚರ್ ಅಲ್ಲಿ ಬರ್ತದಲ್ಲ ಹಂಗಿದ್ದಂಗದ ಗಾಡಿದು. ಈ ಕಡೆ ಪ್ರಪಾತ. ತಾಯಿ ಆದಿಶಕ್ತಿ ನಮ್ಮಮ್ಮ ಕಬ್ಬಾಳಮ್ಮ ಕಬಾಡು ತಾಯಿ. 6 o'clock ಮೇಲೆ ಈ ರೋಡ್ಗೆ ಬರಕ್ಕೂ ಬಿಡಲ್ಲ, ಹೋಗಕ್ಕೂ ಬಿಡಲ್ವಂತೆ. ಏನ್ ಕೋತಿಗಳಿದಾವಪ್ಪ ದೇವರೇ ಇಲ್ಲಿ. ಶ್ರೀ ಗಡಿ ಚಾಮುಂಡೇಶ್ವರಿ. ನಮ್ಮಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಇದು. ಗಡಿ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಅಂತ ಹಂಗಿದೆ ನೋಡ್ರಿ ಇಲ್ಲೆಲ್ಲ. ಮೊಬೈಲ್ ಅಯ್ಯ ಸಣ್ಣ ಪಾಪ ಕೊಡು. ಅದು ಎಲ್ಲೋಯ್ತದು? ಕೊಡಿಲ್ ಕೈ ಕೊಡು. ಖಾಲಿನಾ? ನನಗೆ ಗೊತ್ತಿರಲಿಲ್ಲ ಇಲ್ಲಿ ಇಷ್ಟೊಂದು ಕೋತಿಗಳಿದೆ ಅಂತ. ಯಾಕೆಂದ್ರೆ ಇದೇ ಫಸ್ಟ್ ಈ ರೋಡಿಗೆ ನಾವು ಬಂದಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ ಕೇಸ್ ಏನಾದರೂ ಧರ್ಮಸ್ಥಳಕ್ಕೆ ಹೋದರೆ ಈ ರೋಡಿಗೆ ಬನ್ನಿ, ತುಂಬ ಚೆನ್ನಾಗಿದೆ. ಅಮ್ಮನವ್ರು ಮಾತ್ರ ತುಂಬ ಸಖತ್ತಾಗಿದೆ. ಇಲ್ಲಿ ಅಮ್ಮನವ್ರ ದೇವಸ್ಥಾನ ಚಿಕ್ಕದಾಗಿದ್ರು ತುಂಬ ಚೆನ್ನಾಗಿದೆ. ಅಂದರೆ ಕಾಡು ದೇವತೆ ಅಂತಾರಲ್ಲ ಆ ಥರ ಇದು ಚಾಮುಂಡಮ್ಮನ ದೇವಸ್ಥಾನ. ಪಕ್ಕದಾಗ ನೀರು ಹರಿತಾ ಇದೆ, ಆದರೆ ಲೇಟ್ ಆಯಿತು ಹಂಗಾಗಿ ಬೆಸ್ಟ್. ಆಗಲ್ಲ ಫುಲ್ ಅಡ್ಡಾಯಿತು. ಫ್ರೆಂಡ್ಸ್ ರೋಡು ಎಲ್ಲ ಸೂಪರ್ ಆಗೈತೆ. ಹಿಮ ಥರ ಎಲ್ಲ ಬೀಳ್ತೈತೆ. ನಾನು ನಿಂತ್ಕೊಂಡು ವಿಡಿಯೋ ಮಾಡೋಣ ಅಂದ್ರೆ ಮುಂಚೆ ಏನು ಹೇಳ್ತೈತೆ ಅಂದ್ರೆ ಚಿರತೆ ಹುಲಿ ಸಿಂಹಗಳು ಇರ್ತವೆ, ಹಂಗೆ ಬಂದ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತವೆ ಹಂಗೆ ಗಜಕಂತ ಅಂತ. ನನ್ನ ಮೀಟರ್ ಆಫ್ ಆಗೋಯ್ತು ಅಷ್ಟಕ್ಕೇನೆ. ಯಾಕೆ ಬೇಕು ರಾತ್ರೋದಂತ ಟೈಮ್ ಎಷ್ಟು 4 ಕಾಲು. ನೀಟಾಗಿ ಕ್ಲೋಸ್ ಮಾಡು. ಫ್ರೆಂಡ್ಸ್ ನೋಡ್ರಿ ಏನು ಸಖತ್ತಾಗಿದೆ ಅಂತ. ಏನು ಫಾಸ್ಟ್ ಫೋರ್ಸ್ ಹೋಗ್ತೈತೆ ನೋಡ್ರಿ ಇಲ್ಲಿ ನೀರು ಮಾತ್ರ. ಹೋಗು ಬೇಗ. ಹೋಗಕ್ಕೆ ಬಿಟ್ಟು ಗೊತ್ತಾಯಿಲ್ಲ ನನಗೆ. ಇದು ಹಂಗೆ ಹೋಗಲ್ಲ ಆ ಕಡೆಯಿಂದ. ನೀನು ಹೋಗು. ಕಾಲು ನೋವು ಜೋಪಾನ. ಹತ್ಲಾಯ್ತು ಬಾ. ವಾತಾವರಣ ನನ್ಗೆ ಅಲ್ಲಿಗೆ ಹೋಗಕ್ಕೆ ನಿಜವಾಗ್ಲೂ ಭಯ ಆಗ್ತಾ ಇದೆ ನನಗೆ. ಹಂಗಾಗಿ ನಾನು ಅಲ್ಲಿ ಹೋಗ್ತಾ ಇಲ್ಲ. ಬಟ್ ಫುಲ್ಲು ಹಿಮ ರೋಡ್ ಪೂರ ಹಿಮ. ಒಂದೊಂದು ಗಾಡಿಗಳು ಅಲ್ಲೊಂದು ಇಲ್ಲೊಂದು ಪಾಸ್ ಆಗ್ತವೆ. ಬೋರ್ಡ್ರು ಇಬ್ರು ಖುಷಿ ಆಗ್ಬಿಟ್ಟವ್ರೆ. ದೇವಡಾ ಚೆನ್ನಾಗಿದೆ ಅಲ್ವಾ. ಸೊ ಮುಂದೆ ಒಂದು ವ್ಯೂ ಪಾಯಿಂಟ್ ಇದೆಯಂತೆ, ಅದರಲ್ಲಿ ಇನ್ನೂ ತುಂಬ ಹಿಮ ಮುಸುಕಿದ ವಾತಾವರಣ ಮಸ್ತಾಗಿರುತ್ತೆ. ಸೊ ಅಲ್ಲಿ ನೋಡೋಣ ಬನ್ನಿ. ಈಗ ದೇವರೇ ಸೋಲಿ ಏನು ಕಾಣಿಸ್ತಾ ಇಲ್ಲ. ಬಿಸಿಲೆ ಘಾಟು ಅಲ್ಲಿ ನಾವು ವ್ಯೂ ಪಾಯಿಂಟ್ ಇದೆಯಂತೆ ಇಲ್ಲಿ ನೋಡೋವಂಥದ್ದು. ನಾವು ಮಡಿಕೇರಿಗೆ ಹೋದಾಗ ಏನು ನೋಡಿದ್ದೀವಿ ಅದೇ ಥರ ಇದೆಯಂತೆ. ಅವರು ಒಳಗಡೆ ಬಿಡಬೇಕಾದ್ರೆ ಹೇಳ್ತಾಯಿದ್ರು ಫುಲ್ಲು ಫಾಗ್ ಇದೆ, ಏನು ಕಾಣಿಸಲ್ಲ ಅಂತ. ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಫ್ರಂಟಲ್ಲಿ ಹಿಂಗಿದೆ. ಈ ಮದುವೆ ಮಾಡ್ಕೊಂಡು ಮಕ್ಕಳನ್ನ ಎತ್ಬಿಟ್ರೆ ಇದೇ ಹಣೆ ಬರ ಎಲ್ಲ ಹೆಣ್ಮಕ್ಳದ್ದು. ಕೈಯಲ್ಲೊಂದು ಇದು ನ್ಯಾತ್ ಹಾಕೊಂಡು ಎಲ್ಲೋದ್ರೂ ಇವುಗಳ್ನ ಎಳ್ಕೊಂಡು ಹೋಗ್ಬೇಕು, ಈ ಬೋರ್ಡ್ಗಳು ತಲೆ ಜೊತೆ. ಅಯ್ಯಪ್ಪ ನೋಡಿರಿ ಫ್ರೆಂಡ್, ನನ್ನ ಗಂಡ ಹೆಂಗೆ ಕೈ ಎಲ್ಲ ಆಡಿಸ್ಕೊಂಡು ಬರ್ತಾವ್ರೆ. ನನ್ನ ಕೈಲಿ ಪಾಪುನ ಕೊಟ್ಬಿಟ್ಟು ಮದುವೆ ಆಗಿರೋ ಅಣ್ಣ ತಮ್ಮಂದಿರು ನೋಡ್ತಾ ಇದ್ರೆ ನಿಮ್ಮ ಹೆಂಡ್ತಿದ್ದೀರಿ ನೀವು ಹಿಂಗೆ ಮಾಡ್ತೀರಾ? ಹುಟ್ಟು ಸೋಂಬೇರಿ ನನ್ನ ಗಂಡ. ಫ್ರೆಂಡ್ಸ್ ಭಯಾನಕ ಫಾಗ್ ಇರೋದ್ರಿಂದ ಏನೂ ಕಾಣಿಸ್ತಾ ಇಲ್ಲ. ಇಲ್ಲ ಅಂತಂದರೆ ಬೆಟ್ಟ ಎಲ್ಲ ಮಸ್ತಾಗಿ ಕಾಣಿಸುತ್ತೆ ಅಂತ ಅದು ನೋಡಿದ್ರೇ ಗೊತ್ತಾಗ್ತೈತೆ. ಕಂದ
ಸೊ ತಕ್ಕ ಮಟ್ಟಿಗೆ ಹೇಳಿದ್ರಲ್ಲ ಫುಲ್ ಫಾಗ್ ಜಾಸ್ತಿ ಇದೆ ಅಂತ, ಹಂಗೆ ಇದೆ ಬಿಡು. ಆ ಫಾಗ್ ಇರ್ಲಿಲ್ಲ ಅಂದ್ರೆ ಸಖತ್ತಾಗಿ ಕಾಣಿಸ್ತಿರೋದು ಬಿಡು. ನೋಡ್ತಿಲ್ಲ ಹಾಂ ಫುಲ್ಲು ಅದೇ ಸೇಮ್ ನಾವು ಮಡಿಕೇರಿಯಲ್ಲಿ ನೋಡಿದಾಗ ಹೆಂಗೆ ನೋಡಿದ್ವಿ ಹಂಗೇನೆ ಮಂದಲ್ಪಟ್ಟಿ ಪಕ್ಕ ಬಿಡೋದು ನೋಡ್ರೆ ಗೊತ್ತಾಗ್ತೈತೆ. ಸಿನಿಮಾ ಇಲ್ಲಿ ಇಲ್ಲೆಲ್ಲ ಇಬ್ಬರು ಮತ್ತೆ ಬೆಟ್ಟ ಎಲ್ಲ ಕಾಣಿಸುತ್ತೆ. ಬಟ್ ತುಂಬ ಮಂದಲ್ಪಟ್ಟಿಲಿ ಹಂಗೆ ಹೋಗಿದ್ವಿ ಸೇಮ್ ಟು ಸೇಮ್ ಹಾಗೇನೇ ಇಲ್ಲೂ ಕೂಡ ಕಾಣಿಸುತ್ತೆ ಫ್ರೆಂಡ್ಸ್. ಬಟ್ ಇಲ್ಲಿ ಭಯಂಕರ ಫಾಗ್ ಇರೋ ಕಾರಣ ಏನೂ ಕಾಣಿಸ್ತಾ ಇಲ್ಲ. ಫ್ರೆಂಡ್ಸ್ ಏನಂತಂದರೆ ಸಕ್ಕದಾಗಿದೆಯಂತೆ. ಮಂಜು ಆಲ್ರೆಡಿ ಬಂದು ನೋಡಿದಾರಂತೆ. ನನ್ನ ದುರದೃಷ್ಟಿಗೆ ಫುಲ್ಲು ಹಿಮ ತುಂಬ್ಕೊಂಡಿರೋ ಕಾರಣ ಏನು ಕೆಳಗಡೆ ಪ್ಲೇಸ್ ಕಾಣಿಸ್ತಾ ಇಲ್ಲ. ಹಂಗಾಗಿ ಒಂದೆರಡು ಫೋಟೋ ತೊಗೊಂಡು ಇಳಿದು ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಪಯಣ ಬೆಂಗಳೂರಿನ ಕಡೆಗೆ. ಯಾರೆಲ್ಲ ಮೊದಲನೇದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ವೀಡಿಯೋಗೊಂದು ಲೈಕ್ ಮಾಡಿ. ಬಾಯ್, ಮತ್ತೆ ಸಿಗ್ತೀನಿ. ಮಳೆ ಜೋರಾಗಿ ಬರ್ತೈತೆ, ಅದಕ್ಕೆ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಟೀ ಕಾಫಿ. ನಾನು ಟೀ ಕಾಫಿ ಏನು ಕುಡಿಯಲ್ಲ, ಮಂಜು ಟೀ ಕಾಫಿ ಏನಾದರೂ ಕುಡಿಯೋಣ ಅಂದ್ಬಿಟ್ಟು ಕುತ್ಕೊಂಡಿದ್ದಾರೆ. ನಾನು ಏನಾದರೂ ಬಿಸಿ ಬಿಸಿ ಬಜ್ಜಿ ಇಲ್ಲ ಮ್ಯಾಗಿ ತೊಗೊಳ್ಳೋಣ ಅಂದ್ಬಿಟ್ಟು ಕುತ್ಕೊಂಡಿದ್ದೀನಿ. ತಿನ್ಬಿಟ್ಟಾರ. ಮಾತಾಡ್ತಾ ಇರೋದು ಏನು ಕೇಳಿಸ್ತಿಲ್ಲ ಫ್ರೆಂಡ್ಸ್. ನಿಮಗೆ ಬಿಸಿ ಬಿಸಿ ಮ್ಯಾಗಿ ಆರ್ಡ್ರ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಮಂಜು ಬಜ್ಜಿನ ಆರ್ಡ್ರ್ ಮಾಡಿದ್ದು ಬಜ್ಜಿ ಬರ್ತಾ ಇದೆ ನೋಡ್ರಿ. ಇಲ್ಲಿ ಬಿಸಿ ಬಿಸಿ ಮ್ಯಾಗಿ, ಯಮ್ಮಿ ಬಿಸಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಮತ್ತು ಹೀರೆಕಾಯಿ ಕೊಡ್ಲಿಲ್ವಾ? ಫ್ರೆಂಡ್ಸ್, ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಸೂಪರ್ ಆಗಿರೋ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್. ಬಾಯ್, ಲವ್ ಯು ಆಲ್.